ನಾನಿನ್ನು ಬರ್ತೇನೆ, ಮತ್ತೆ ಭೇಟಿ ಆಗುತ್ತೇನೆ. ಈ ಜಮೀನು ಪರಶುರಾಮನ ವಿಷಯವನ್ನು ಯಾಕೆ ಹಾಕಿಕೊಂಡು ಬಂದಿದ್ದಾನೆ? ಇರಲಿ, ಮತ್ತೆ ಭೇಟಿಯಾದಾಗ ಇದನ್ನು ತಿಳಿದುಕೊಂಡ್ರಾಯ್ತು. ಸಂಗಾಪುರ ಪರಶುರಾಮ್ ಚೈನ್ ಸರ ಒಂದು ಚೈನ್ ಸರ ಒಂದು ಆಯ್ಕೆ ಮಾಡ್ತಾರೆ ಇವರು. ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಿ, ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಿ, ಮನಸ್ಸಲ್ಲೊಂದು ಆಸೆ ಉಂಟು, ಏನ್ ಮಾಡಿ ಶಿವನೇ ಏನ್ ಮಾಡಿ. ಇವತ್ತ ಡಾಕ್ಟರ್ ಬರ್ಲಿ, ನಾನು ಲಗ್ನ ಹಾಕನಿಲ್ಲ ಅಂತ ಕೇಳೇ ಬಿಡ್ತೇನೆ. ನಾನು ಸಾಕಾಗ್ಬಿಟ್ಟೆ ನನಗೂ. ಏನ ಬನಶಂಕರಿ ಒಬ್ಬಕ್ಕೆ ನಿಂತ್ಕೊಂಡು ಒಟ್ಕೋರ್ಕೋ ಅಂತ ನಿಂತಿಯಲ್ಲ, ಏನ್ ಸಮಾಚಾರ? ಸಮಾಚಾರ ಇಲ್ಲ ಗಿಮಾಚಾರ ಇಲ್ಲ, ನೀನು ಲಗ್ನಕ್ಕೆ ಇಲ್ಲ ಅಷ್ಟೇ ಹೇಳ್ಬಿಡು. ತಡ್ಕೋ ಬನಶಂಕರಿ, ಮದುವೆಗೆ ಅಷ್ಟ್ಯಾಕೆ ಅವಸರ ಮಾಡ್ತಿ? ಅಲ್ಲ ಅಪ್ಪಿ, ಮದ್ವೆಗೆ ಇಷ್ಟ್ಯಾಕೆ ಅವಸರ ಮಾಡ್ತೀನಿ ಅಂತೀಯಲ್ಲ, ಯಾಕ ನಮ್ ಇಷ್ಟ ಮಾಡಿ ಏನೋ ಮತ್ತ? ಈಗಿದ್ದಷ್ಟು ಸುಖ ಮಜಾ ಲಗ್ನ ಆದಿಂದ ಬರೋದಿಲ್ಲ. ಅಲ್ಲ ಅಪ್ಪಿ, ಈಗ ಸುಖ ಅಂತೇಳಿ ಆಮೇಲೆ ಕೈ ಕೊಟ್ರೆ ಏನ್ ಮಾಡೋದು? ಅದಕ್ಕೆ ಯಾಕೆ ಹೆದರ್ತೀಯ? ನಾ ಅದಿನಲ್ಲ ಡಾಕ್ಟ್ರ, ಒಂದು ಸೂಜಿ ಮಾಡೋ ಬದಲ 2 ಗುಳಿಗೆ ಕೊಟ್ಟಿನಂದ್ರೆ ಸಾಕ, ತಾನ ಸರಳಕೈತೆ. ಯಾಕ ನೀನು ಹಂಗೆ ಮಾಡ್ಬೇಕತ್ ಮಾಡಿ ಏನೋ ನನಗೆ? ನನ್ನ ಮನುಷ್ಯನ್ಯಾಗ ಇಲ್ಲ, ನೀ ಹದಿಯಲ್ಲ ಅದಕ್ಕೆ ಹೇಳಿದ್ದ. ನೋಡ್ಬೋದಮ್ಮಿ, ನೀ ಹಿಂಗ ಮುಂದಕ್ಕೆ ಹಾಕೋತ ಹೋದೆ ಅಂತ ತಿಳ್ಕೊ, ನಮ್ಮಪ್ಪ ನಾನು ಬೇರೆದವ್ರು ಲಗ್ನ ಮಾಡ್ತಾನ ನೋಡು. ಲಗ್ನ ಆದ್ರೆ ಏನಾಯ್ತು ಬಿಡ, ಮತ್ತೆ ಒಳ್ಳೆ ಲಗ್ನ ಆಗೋಣ ಅಂತ. ಲೇ ಹೊಳ್ಳಗಂದ್ರೆ ಯಾವಾಗ ಗೊತ್ತೈತಿಲ್ಲ ನಿನಗೆ? ಯಾವಾಗ ಹೇಳ? ಹೇಳು. 60 ವರ್ಷ ಮುದುಕಾಗಿರ್ತಾರ ಗೊತ್ತನ, ಅವಾಗ ಹೊಳ್ಳಾಗ ನಗೋದಂದ್ರ ನೀ ಅವಾಗ ನಾನು ಹೇಳಿದ್ದು 60 ವರ್ಷ ಆದಿಂದ ಮಾಡಿಕೊಳ್ಳೋಣ ಅಂತ. ನೋಡ್ಲಿ ಡಾಕ್ಟ್ರ, ನಿನಗೆ ನಾನು ಎಷ್ಟು ಚಂದ ಹೇಳಕ್ ಕೂತೀನಿ, ನೀನು ಲಗ್ನ ಅದಿ ಚಲೋ ಆತ, ಇಲ್ಲಿಕ್ಕಂದ್ರೆ ಯಾವ ಜೊತೆ ಓಡಾಡ್ಬಿಡ್ತೀನಿ ನಾ. ನೋಡ ಬನಶಂಕರಿ, ಯಾವಾಗ ಕೂಡ ಓಡಿ ಗಿಡಿ ಹೋಗಕ್ಕೆ ಹೋಗಬೇಡ, ಇನ್ನೂ 1 ತಿಂಗಳು ತಡಿ, ನಮ್ಮೂರು ಶರಣ ಬಸವೇಶ್ವರನ ಜಾತ್ರೆಗೆ ನಿನಗೆ ತಾಳೆ ಕಟ್ಟೆ ಬಿಡ್ತೀನಿ. ಹೌದಾ ನನ್ನ ರಾಜ ರವಿಕೋಟಿ ತೇಜ? ಹೌದಾ ನನ್ನ ರಾಣಿ ಮಹಾರಾಣಿ? ಏಳಿಗೆನೂರ ಜಾತ್ರೆಗೆ ಬಾರ ಹುಡುಗಿ ಗೆಳತಿನ ಕರಕೊಂಡ, ಹಿಂದಿಂದ ಬರತನ ನಡೆಯ ದೋಸ್ತನ ಗಾಡಿ ಹೊಡೆಕೊಂಡ, ನಾ ಪ್ರೀತಿಲೆ ಕೊಡಿಸಿದ ಲಂಗಾದವನಿ ಉಟ್ಟುಕೊಂಡ, ಹಿಂಡ ಮಂದ್ಯಾಗ ಎತ್ತ ಕಾಣುವಂಗ ಹೂವ ಮುಡುಕೊಂಡ, ನಿನ್ನ ಮೆತ್ತನ ಕೈಗೆ ಮಿಂಚುವ ಮದರಂಗಿ ಹಚ್ಚಿಕೊಂಡ.
ಅಡ್ವಾನ್ಸ್ ತಂದ ಇಟ್ಟಿಗೆ ಗುಲಾಬಿ ಹೂವ ನಿನಗ ಜಾತ್ರೆಗ ಸಿಕ್ಕರ ನಿಗ ಕೊಡಲಕ ಕಾಲದ ಕಾಲ ಕೊಡಲ ಬೇಡ ಹಾಕೋಬೇಕ ನಿನಗ ಯಾವಗ ನಿನ್ನಟಿ ಇತ್ತ ಬಾರ ನಡೆಯಾಕ ಅತ್ತ ಹೋಗಿ ನಿಲ್ಲಾಕಿ ಮಾತಾಡುನು ಅಂದರ ನಿಮ್ಮ ಅವ್ವನ ಅಂಜಿಗೆ ಹಾಕಿ ಮರಗಸದಿ ಮೆತ್ತದ ಕೈಗೆ ಮಿರಿ ಮಿರಿ ಮಿಂಚು ಮದರಂಗಿ ಹತ್ತಗೊಂಡ ತಂಡಿ ತಂಡಿ ಹವದ ಗಂಡಿ ಗಿಂಡಿ ಚಂಪರ ಮಡಿದಿ ಕಾಚಂದ ತಂಡಿ ತಂಡಿ ಹವದ ಗಂಡಿ ಗಿಂಡಿ ಚಂಪರ ಮಡಿದಿ ಕಾಚಂದ ಅರೆ ಹುಡುಗರ ಮುದುಕರಿಗೆಲ್ಲ ಇದ್ದ ಚಂದ ತಂಡಿ ತಂಡಿ ಹವದ ಗಂಡಿ ಗಿಂಡಿ ಚಂಪರ ಮಡಿದಿ ಕಾಚಂದ ಅರೆ ಹುಡುಗರ ಮುದುಕರಿಗೆಲ್ಲ ಇದ್ದ ಚಂದ ಬನಶಂಕರಿ, ನಾನು ಪ್ಯಾಟಿಗೆ ಹೋಗಿ ಬರ್ತೀನಿ, ನೀನು ಮನೆಗೆ ನಡಿ. ನೋಡಿ ಹಂಗಾರ ಹರಿತ್ರೋ ನನ್ನ ಸಣ್ಣಲಾಡಿ ಸೊಡ್ಲಾತ್ರೋ, ನನ್ನ ಸಣ್ಣಲಾಡಿ ಸೊಡ್ಲಾತ್ರೋ ಸೊಡ್ಲಾತೆ. ನಂದು ಮುರಿತ್ರ ಯವ್ವ, ನಂದು ಮುರಿತ್ತು. ನನ್ನ ಬಲಶಂಕ್ರಿ, ಅಯ್ಯ ನೀನ್ ನನ್ನ ಮೇನ್ ಬಸ್ತಿ ಏನು ಹೆಂಗೈತಿ? ಹಾ ಹೌದು ಸುದ್ದಿ ಕೇಳಬೇಡ ಬಲಶಂಕ್ರಿ, ಹೌದು ಸುದ್ದಿ ಕೇಳಬೇಡ. ಅಲ್ಲ ಮೇನ್ ಬಸ್ತಿ ಯಾಕೇನತ್ ಹೇಳೋಣ. ಆ ಮೀನದ ವಾಸನೆ ಕುಡ್ದು ಕುಡ್ದು ನನ್ನ ಹೊಟ್ಟೆಂಬುದು ಉಪ್ಪಾಗತ್ತೆ ಬಲಶಂಕ್ರಿ, ಹೊಟ್ಟೆಂಬುದು ಉಪ್ಪಾಗತ್ತೆ. ಮತ್ತೇನು ಹೆಂಗೈತಿ ಬೆಂಗಳೂರು ಸುದ್ದಿ? ಮಸ್ಕಿರಿ ಮಾತಾಡ್ಬೇಡ ಬಲಶಂಕ್ರಿ, ಮಸ್ಕಿರಿ ಮಾಡಬೇಡ. ನೀನು ಹೆಂಗ ಬರ್ತಂಗ ಕಟ್ಟಿ ದೋಸ್ತ ಬೇಡ ಅನ್ನಂಗಿಲ್ಲ. ಡೈರೆಕ್ಟ್ ಆಗಿ ಹೇಳಂದೇವು ಅಥವಾ ಡೊಂಕು ಬಂಕ್ ಆಗಿ ಹೇಳಂದೇವು. ನೀನು ಹೆಂಗ ಆಗುತ್ತ ಹಂಗ ಕಟ್ಟಿ. ನೀನು ನನ್ನ ಮದುವೆ ಆಗ್ತೀಯಾ? ಅಲ್ರಿ ಅವನವನ ಈಗ ಇರಾಕಿ ಮಂಗಳ ಕಡೆ ಹೋಗಿ ರೊಕ್ಕ ಭಾಳ ಮಾಡ್ಕೊಂಡ್ ಬಂದಂಗೈತಿ. ಇದು ರೊಕ್ಕ ಬೋಳಿಸಿದ್ರ ಹತ್ತಡ್ರಿ. ಯಾಕ ಬಲಶಂಕ್ರಿ, ಯಾಕ ಮೂಕಳಾಗಿ ನಿಂತೀಯಲ್ಲ? ಮೂಕ್ನಾಗ ನಿಂತ್ರ ಒಪ್ಪಿಗೆತಿ ಅಂತ ಅರ್ಥ. ಹಾಗಾದ್ರೆ ಒಡ್ಡಿ ಸವಿಗೆ ಯಾಕೆ ಮಜ್ಜಿಗೆಯನ್ನ ತಿವ್ ಬಡದನ ಯಾರ ಯಾವೂರ ಯಾರ ಯಾವುದು ನಿನ್ನ ಊರ ಗುರ್ತ ಸಿಕ್ಕಿಲ್ಲ ಹುಡುಗಿ ನನ್ಗ ಪೂರ ಕುಡಿಯಾಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ಹುಡುಗಿ ನಂಗ ಪೂರ
ಗಂಜಿ ಕಾಲಗ ಹುಚ್ಚದ ಗೋಧಿ ಹುಡುಗಿ ಮಂದ್ಯಾಗ ನೀ ಯಾರ ಯಾವೂರ ನೀ ಯಾರ ಯಾವ ನಿನ್ನ ಊರ ಊರ ಕೊಟ್ಟಿಲಂಗ ಎದವಂಗ ಕೊಟ್ಟಿಲಂಗ ಎದ ಕಾಣುವಂಗ ಬಂದ ಹುಡುಗರಿಗೆ ಹಿಡಿಸಿದೆ ಗುಂಗ ಕಡುವರ ಬಂದೆ ಗಂಜಿ ಕಾಲಗ ಹುಚ್ಚದ ಗೋಧಿ ಹುಡುಗಿ ಮಂದ್ಯಾಗ ಎಂದು ನಿರೂಪಿಸಕ ನಾಳೆ ನಡೆಯಲಿರುವ ಜಾತ್ರೆಯಲ್ಲಿ ನಾಗಮಂಡಲದ ನಾಗದೇವತೆಯ ಹುತ್ತದಲ್ಲಿ ಕೈ ಇಟ್ಟು ಸಾಬೀತಪಡಿಸುತ್ತಾ ಅಳತೆ ಎಲ್ಲರೂ ತಪ್ಪದ ಬರಬೇಕಪ್ಪೋ ತಪ್ಪದ ಬರಬೇಕು. ರೀ ಶಬರಿ ಅವರ ಅದ್ರೊಳಗ ಕೈ ಇಡಕ್ ಹೋಗ್ಬೇಡ್ರಿ, ಯಾಕಂದ್ರ ಅದ್ರ ದೊಡ್ಡ ಘಟ್ಟ ಸರ್ಪ ಐತ್ರಿ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಿ? ನೋಡು ಬನಶಂಕರಿ, ಇದು ಸಾಧ್ವಿಯ ಸತ್ವ ಪರೀಕ್ಷೆ. ನಾನು ನಿಜವಾಗ್ಲೂ ಜಾರಿನಿಯಾಗಿದ್ದರೆ ಆ ನಾಗದೇವತೆ ನನ್ನನ್ನು ಕಚ್ಚಿ ಸಾಯಿಸಲಿ. ಒಂದು ವೇಳೆ ನನ್ನ ಪತಿರತಿನೇ ನಿಜವಾಗಿದ್ದರೆ ಆ ನಾಗದೇವತೆ ನನಗೇನು ಮಾಡುವುದಿಲ್ಲ. ಇದೇ ಸತ್ವ ಪರೀಕ್ಷೆ ಅಮ್ಮ. ಆಯ್ತು ಬಿಡ್ರಿ ಅವರ, ನಿಮ್ಮಷ್ಟು ತಿಳಿದವ್ರ ನಾವಲ್ಲ, ಏನ್ ಚಾಲು ಮಾಡ್ರಿ. ಶಬರಿ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ಪಂಚಮ ಹೇಳಿದ್ದಾನೆ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಎಂದು. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ ಶಬರಿ, ದುಡುಕಿ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು. ಅತ್ತಿಗೆ ಇಷ್ಟಕ್ಕೆಲ್ಲ ಕಾರಣ ನಾನು, ದಯವಿಟ್ಟು ಕ್ಷಮಿಸಿಬಿಡು ಅತ್ತಿಗೆ.
ಮೈದುನ ಕ್ಷಮಿಸೋದಕ್ಕೆ ನಾನ್ಯಾರಪ್ಪ, ಎಲ್ಲದೂ ಆ ದೇವರ ವಿಚೆ. ಶಬರಿ, ನನಗೆ ಜನ್ಮ ನೀಡಿದ ಹಾ ನನ್ನ ತಂದೆ ಪಂಚಮ ಹೇಳಿದ್ದಾನೆ, ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡು ಎಂದು. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು ಶಬರಿ, ನನ್ನನ್ನು ಕ್ಷಮಿಸಿಬಿಡು. ಇರ್ಲಿ ಬಿಡಿ ಸ್ವಾಮಿ, ಅದೆಲ್ಲ ಆ ದೇವರ ಇಚ್ಛೆ ಇದ್ದಂತೆ ಆಗಲ್ಲವೇ? ನಾ ಮಾಡಿದ ತಪ್ಪಿನ ಹರಿವಿಗಾಗಿ ನಿನಗೊಂದು ಈ ನಿನ್ನ ಗಂಡನ ಸತ್ಯವಂತನ ಸಣ್ಣ ಕಾಣಿಕೆ. ನಿಜಕ್ಕೂ ನಮ್ಮ ಶಬರಿ ಅವರು ಜಾರಣಿ ಅಲ್ಲ, ಘರತಿ ಎಂದು ಈ ಸಮಾಜಕ್ಕೆ ಸಾಬೀತುಪಡಿಸಿಬಿಟ್ರು. ಸಹೋದರ ಜಮದಗ್ನಿ,